ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ನ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಅಂದರೆ ಬ್ಲೌಸ್ ಪೀಸ್ ಮೇಲೆ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾವು ಬ್ಲೌಸ್ ಯಾವುದೇ ಮಾರ್ಕಿಂಗ್ ಮಾಡೋದಾಗಿರ್ಬೋದು, ಕಟ್ಟಿಂಗ್ ಮಾಡೋದಾಗಿರ್ಬೋದು, ಸೊ ನಾವು ನೀಟಾಗಿ ಬ್ಲೌಸ್ ಪೀಸ್ ನೀಟಾಗಿ ಇರಬೇಕು. ಅಂದರೆ ಇಸ್ತ್ರಿ ಮಾಡಿ ಐರನ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಸೊ ಯಾಕಂದರೆ ಬ್ಲೌಸಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ, ಮಾರ್ಕಿಂಗ್ ಕೂಡ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಬ್ಯಾಕ್ ಸೈಡ್ ಫಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ, ಬ್ಯಾಕ್ ಲೆಂತ್ನ. ಸೊ ನೋಡಿ, ನಾನು ಭುಜದಿಂದ ಕೆಳಗೆ ಸೊಂಟದ ಅಳತೆದವರೆಗೂ ನಾನು ತೊಗೊಳ್ತಾ ಇದ್ದೀನಿ, ಅಂದರೆ ಲೆಂತು ಉದ್ದ ತೊಗೊಳ್ತಾ ಇದ್ದೀನಿ. ಸೊ ಓಕೆನಾ, 13.5 ಇಂಚಿದೆ ಫ್ರೆಂಡ್ಸ್, ನಂದು 13.5 ಇಂಚಿದೆ. ಓಕೆನಾ ಬ್ಯಾಕ್ ಲೆಂತು. ಸೊ ನಾನು 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಳ್ತಾ ಇದ್ದೀನಿ. ಸೊ 13.5 ಇದ್ದಿದ್ದು 14.5 ಇಂಚು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಿಮ್ಮ ಬ್ಲೌಸ್ ಎಷ್ಟಿದೆ ನೋಡಿ ಅಳತೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟೇಪ್ಲಿಂದ ಅಳತೆ ಮಾಡಿದ ಮೇಲೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ನೀವು ಕೊಡಬೇಕಾಗುತ್ತೆ. ಸೊ ಈಗ ನಂದು 13.5 ಇತ್ತಲ್ವ, ಸೊ ನಾನಿಲ್ಲಿ 14.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಈ ರೀತಿ ಇಟ್ಕೊಳ್ತೀನಿ ನಾನು. ಸೊ ಯಾಕಂದರೆ ಕ್ರಾಸಾಗಿ ಬರಬಾರ್ದು, ಹಾಗಾಗಿ ಲೈನ್ನ ಈ ರೀತಿಯಾಗಿ ಎರಡು ಸೈಡು ನಾನು ಟೇಪ್ ತೊಗೊಂಡು ಅಳತೆ ಹಿಡಿದು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈಗ ನಾವು ಶೋಲ್ಡರ್ನ ಆರ್ಮೋಲು 6 ಇಂಚು ತೊಗೊಳ್ತಾ ಇದ್ದೀನಿ. ಶೋಲ್ಡರ್ 6 ಇಂಚು, ಆರ್ಮೋಲ್ 6 ಇಂಚು. 34ಲಿಂದ 38 ಒಳಗೆ ಚೆಸ್ಟ್ ಮೆಜರ್ಮೆಂಟ್ ಇದ್ದವರು ಈ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಶೋಲ್ಡರ್ ಮತ್ತು ಆರ್ಮೋಲ್ 6 ಇಂಚ್ ತೊಗೊಂಡ್ರೆ ಏನೂ ತೊಂದರೆ ಬರೋದಿಲ್ಲ. ಸೊ ಈಗ ನಮ್ಮದು ಸೊ ನಾ ಕಟ್ಟಿಂಗ್ ಮಾಡೋ ಬ್ಲೌಸ್ ಅಂದರೆ ಅಳತೆ ಬ್ಲೌಸ್ ಬಂದುಬಿಟ್ಟು 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಸೊ ಹಾಗಾಗಿ ನಾನು ಶೋಲ್ಡರ್ 6 ಇಂಚು, ಆರ್ಮೋಲ್ 6 ಇಂಚು ತೊಗೊಂಡಿದ್ದೀನಿ. ಬಟ್ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ, ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನೀವು ತೊಗೊಳ್ಬೋದು ಆರ್ಮೋಲ್ ಆ್ಯಂಡ್ ಶೋಲ್ಡರ್. ಓಕೆ, ನಾನು ನೋಡ್ತಾ ಇದ್ದೀರಲ್ವ, ನಂದು 9 ಇಂಚು ಬಂದಿದೆ. 9 ಇಂಚಲ್ಲಿ 4 ಭಾಗ ಮಾಡಿದರೆ 36 ಇಂಚ್ ಆಗುತ್ತೆ. ಸೊ ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಅರ್ಧ ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ಬಿಡ್ತಾ ಇದ್ದೀನಿ. ಸೊ 1.5 ಇಂಚು ಸೈಡ್ ಸ್ಟಿಚಿಂಗ್ ಅಂತ ಬಿಡ್ತಾ ಇದ್ದೀನಿ. ಸೊ ಈಗ ನೋಡೋಣ, ಈಗ ನಾವು ಸೊಂಟದ ಅಳತೆ ತೊಗೊಳ್ಳೋಣ. ನಮ್ಮದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಇಲ್ಲಿದ್ದ ನಾನು ಸೊಂಟದ ಅಳತೆನ ಇದನ್ನು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ಅಂತ. ಸೊ ನೋಡಿ, 35 ಇಂಚು ಬಂದಿದೆ ನಂದು. ಸೊಂಟದ ಸುತ್ತ ಅಳತೆ 35 ಇಂಚು ಬಂದಿದೆ. ಸೊ ಅದರಲ್ಲಿ 4 ಭಾಗ ಮಾಡ್ಕೊಳ್ಳೋಣ. ಸೊ ನೋಡಿ, 2 ಭಾಗ ಮಾಡಿಕೊಂಡೆ, ಇನ್ನೂ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ, 4 ಭಾಗ ಆಗುತ್ತೆ. ಹಾಂ ನೋಡಿ, ನಂದು 8.25 ಇಂಚು ಬಂದಿದೆ. ಓಕೆನಾ, ಸೊಂಟದ ಸುತ್ತ ಅಳತೆ 8.25 ಇಂಚು ಬಟ್ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಸ್ವಲ್ಪ ಅಂದರೆ ಬಟ್ಟೆ ಜಾಸ್ತಿ ಇದೆ, ಅದು ಸ್ವಲ್ಪ ಲೂಸ್ ಆಗುತ್ತೆ ಅಂತೆ ವೆಸ್ಟಲ್ಲಿ. ಸೊ ಹಾಗಾಗಿ ನಾನು ಕಮ್ಮಿ ತೊಗೊಳ್ತಾ ಇದ್ದೀನಿ. ಸೊ 8 ಇಂಚ್ ಅಷ್ಟೇ ತೊಗೊಳ್ತಾ ಇದ್ದೀನಿ ನಾನು. 3/4 ಇಂಚು ಕಮ್ಮಿ ಮಾಡಿಕೊಂಡು 8 ಇಂಚು ವೆಸ್ಟ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಸೊ 1/4 ಇಂಚು ನಾನು ಬ್ಯಾಕ್ ಟಕ್ಸ್ಗೆ ಅಂತ ತೊಗೊಳ್ತಾ ಇದ್ದೀನಿ. ಸೊ 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ನೀವು ನೀಟಾಗಿ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಸರಿಯಾಗಿ ತೊಗೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಲೌಸಲ್ಲಿ ಕಟ್ಟಿಂಗ್ ಆಗಿರ್ಬೋದು, ಮಾರ್ಕಿಂಗ್ ಆಗ್ಬೋದು, ಮಿಸ್ಟೇಕ್ ಆದರೆ ಬ್ಲೌಸ್ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಆರ್ಮೋಲು 6 ಇಂಚು ತೊಗೊಂಡಿದ್ದೀನಲ್ವ. ಸೊ 6 ಎದ್ರಾಗ ಅರ್ಧ ಭಾಗ ಮಾಡಿದರೆ 3 ಇಂಚ್ ಆಗುತ್ತೆ. ಸೊ ಅಲ್ಲಿಂದ ನಾವು ಆರ್ಮೋಲ್ ಶೇಪ್ನ ತೊಗೊಳ್ಬೇಕಾಗುತ್ತೆ. ಬಟ್ ನಿಮ್ಮ ಹತ್ರ ಏನಾದರೂ ಫ್ರೆಂಚ್ ಕರ್ವ್ ಇದ್ದರೆ ನೀವು ತೊಗೊಳ್ಬೋದು. ಬಟ್ ನಾನು ಕೈಯಲ್ಲಿ ಹಾಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ನನಗೆ ಪ್ರಾಕ್ಟೀಸ್ ಇರೋದಕ್ಕೆ ನಾನು ಹಾಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು 1 ಇಂಚು ಸೆಂಟರ್ 1 ಇಂಚು ಟೇಪ್ ತೊಗೊಂಡು ಹಿಂಗೆ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಸೊ ಈಗ ನೋಡ್ತಾ ಇದ್ದೀರಾ, ನಮ್ಮದು ಹಾರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ, ಚೆಕ್ ಮಾಡ್ಕೊಳ್ಳೋಣ. ಸೊ ನಾವು ಮೆಜರ್ಮೆಂಟ್ ನಾವು ಹಾರ್ಮೋಲ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ವ.
ಸೊ ಅದು ಪರ್ಫೆಕ್ಟ್ ಆಗಿದೆನಾ ಇಲ್ವಾ ಅಂತ ಚೆಕ್ ಯಾವ ರೀತಿ ಮಾಡೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ನಾನು ಶೋಲ್ಡರ್ ಇದೆ ಅಲ್ವಾ, ಶೋಲ್ಡರ್ಲಿಂದ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ, ಸೊ ಅಲ್ಲಿಂದ ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಸೊ 8.25 ಇಂಚಿದೆ ನಮ್ಮದು. ಸೊ ನಾವು ಬ್ಲೌಸ್ನ ಇಟ್ಟು ಕೂಡ ನಾವು ಆರ್ಮೋಲ್ನ ಇದನ್ನ ಮಾಡ್ಕೊಳ್ಬೋದು, ಅಂದರೆ ಅಳತೆ ನೋಡ್ಕೊಳ್ಬೋದು. ನೋಡಿ ಇಲ್ಲಿ ನಾನು ಅರ್ಧ ಇಂಚು ಶೋಲ್ಡರ್ಗಂತ ಬಿಟ್ಟು ನಾನು ಈ ಹಿಂಗೆ ನೀಟಾಗಿ ಬ್ಲೌಸ್ನ ಸ್ಲೀವ್ನ ನೀಟಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಹಾರ್ಮೋಲ್ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನಂದು ಎಕ್ಸಾಕ್ಟ್ ಕರೆಕ್ಟಾಗಿ ಬಂದಿದೆ. ಸೊ ಹಾಗೆ ಒಂದು ಸರಿ ಟೇಪಲ್ಲಿ ಕೂಡ ನಾನು ಅಳತೆ ಮಾಡ್ತೀನಿ. ಸೊ ನಾನು ನೋಡಿ ನಂದು ಈಗ ಅರ್ಧ ಇಂಚು ಬಿಟ್ಟಿದ್ದೀನಿ ಶೋಲ್ಡರ್ಗೆ ಅಂತ. ಸೊ ಇಲ್ಲಿದ್ದ ನಾನು 1/2 ಇಂಚ್ ಸೈಡ್ ಬಿಟ್ಟು ಈ ರೀತಿಯಾಗಿ ನೋಡ್ಕೊಳ್ತಾ ಇದ್ದೀನಿ. ಸೊ ನಮ್ಮದು 8.25 ಇಂಚು ನಂದು ಕರೆಕ್ಟಾಗಿ ಹಾರ್ಮೋಲ್ ಕರೆಕ್ಟಾಗಿ ಬಂದಿದೆ. ಸೊ ಬ್ಲೌಸ್ ಯಾವ ರೀತಿಯಾಗಿದೆ, ಬ್ಲೌಸ್ ಹಾರ್ಮೋಲ್ ಎಷ್ಟಿದೆ ಅಷ್ಟೇ ಕರೆಕ್ಟಾಗಿ ಹಾರ್ಮೋಲ್ ಕೂಡ ಇದರಲ್ಲಿ ಬಂದಿದೆ ಮಾರ್ಕಿಂಗಲ್ಲಿ. ಸೊ ಇಲ್ಲಿ ನಾನು ನೆಕ್ ವಿಡ್ತ್ 3 ತೊಗೊಂಡಿದ್ದೀನಿ, ಶೋಲ್ಡರ್ 3 ತೊಗೊಂಡಿದ್ದೀನಿ. ಸೊ ನಾವು ನೆಕ್ನ ಲೆಂತ್ನ ಸ್ವಲ್ಪ ಜಾಸ್ತಿ ಇಡೋ ಕಾರಣಕ್ಕೆ ನಾನು ಕ್ರಾಸಾಗಿ ಶೋಲ್ಡರ್ ಕ್ರಾಸ್ನಾಗಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗುತ್ತಲ್ವ, ಸೊ ಹಾಗಾಗಿ. ಸೊ ನಾನು ಇಲ್ಲಿ 9.25 ಇಂಚ್ ನಾನು ಬ್ಯಾಕ್ ಲೆಂತು ತೊಗೊಳ್ತಾ ಇದ್ದೀನಿ. 9.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ನಾರ್ಮಲಾಗಿ ರೌಂಡ್ ಶೇಪ್ ಇಡ್ತಾ ಇದ್ದೀನಿ, ಬ್ಯಾಕು ಡಿಸೈನ್ ಮಾಡ್ತಿಲ್ಲ. ಸೊ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟದ ಪ್ರಕಾರ ನೀವು ಡಿಸೈನ್ ಮಾಡ್ಕೊಳ್ಬೋದು. ಸೊ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಗಿನ ಮೇಲೆ ಇಲ್ಲಿ ನೋಡಿ ಮಾರ್ಜಿನ್ ಬಿಟ್ಟು 1.5 ಮಾರ್ಜಿನ್ ಬಿಟ್ಟು ಎಡಕ್ಕೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಬ್ಯಾಕ್ ಟಕ್ಸ್ ಹಿಡಿಯೋಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ 4 ಇಂಚ್ ತೊಗೊಳ್ತಾ ಇದ್ದೀನಿ ನಾನು ಲೆಂತು. ಸೊ ನಾವು 1.25 ಇಂಚು ಟಕ್ಸ್ಗಿಂತ ಬಿಟ್ಟಿದ್ವಲ್ವ, 1.25 ಇಂಚು. ಆ 1.25 ಇಂಚಲ್ಲಿ 2 ಭಾಗ ಮಾಡಿದರೆ ನಮ್ಮದು 3/4 ಇಂಚು ಬರುತ್ತೆ. 3/4 ಇಂಚಲ್ಲ, ಸಾರಿ, 1/2 ಇಂಚು ಬರುತ್ತೆ. ಸೊ ಆ ಕಡೆ 1/2 ಇಂಚು ಒಂದು ಪಾಯಿಂಟು, ಈ ಕಡೆ ಒಂದು 1/2 ಇಂಚು ಒಂದು ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು, ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಸೊ ಈಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಬ್ಯಾಕ್ ಪಾರ್ಟ್ನ ತೊಗೊಂಡು, ಇದು ಯಾವ ಥರ ಇದೆ ಅಂದರೆ ಶೋಲ್ಡರ್ ಇನ್ನು ಆರ್ಮೋಲ್ ಯಾವ ಥರ ಇದೆ ಅದೇ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಶೋಲ್ಡರ್ಲಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದನ್ನು ತೆಗೆದುಬಿಡೋಣ ಬ್ಯಾಕ್ ಪಾರ್ಟ್ನ. ಸೊ ಇದನ್ನು ಸ್ವಲ್ಪ ರಬ್ಬಾಗಿ ನಾನು ಹಾರ್ಮೋಲ್ ಶೇಪ್ನ ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾರ್ಮೋಲ್ಗೆ ಈ ರೀತಿಯಾಗಿ ಸ್ಕೇಲ ಮಾರ್ಕ್ ಮಾಡಿಕೊಂಡು, ಸೊ ಶೋಲ್ಡರಿಗೆ ಒಂದಿಷ್ಟು ಮಾರ್ಕ್ ಮಾಡ್ಕೊಳ್ಳೋಣ, ಯಾಕಂದರೆ ಫ್ರಂಟ್ ಶೇಪ್ ತೆಗೆಯೋಕ್ಕೆ. ಸೊ ಈಗ ನಾನು ತೊಗೊಳ್ತಾ ಇದ್ದೀನಿ, ಫ್ರಂಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಂದು 6 ಇಂಚು ಬರ್ತಾಯಿದೆ, ಫ್ರಂಟ್ ನೆಕ್ಕು 6 ಇಂಚು ಬರ್ತಾಯಿದೆ. ಸೊ ಅದನ್ನು ಯಾವ ರೀತಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿಯಾಗಿ ನಾವು ಫ್ರಂಟ್ನ ಈ ರೀತಿಯಾಗಿ ಇಟ್ಕೊಂಡು ಶೋಲ್ಡರ್ನಿಂದ ನೆಕ್, ಫ್ರಂಟ್ ನೆಕ್ ಎಷ್ಟು ಲೆಂತ್ ಬರ್ತಾಯಿದೆ ಅಂತ ನೋಡ್ಕೊಳ್ಳೋಣ. ಸೊ ನಮ್ಮದು ಲೆಂತ್ ಬಂದುಬಿಟ್ಟು 6 ಇಂಚಿದೆ. ಸೊ ಅರ್ಧ ಇಂಚು ಆ್ಯಡ್ ಮಾಡಿ 6.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶೋಲ್ಡರ್ಲಿಂದ ನಾವಿಲ್ಲಿ 6.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಸೊ ಒಂದು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳೋಣ. ಸೊ ಈ ರೀತಿಯಾಗಿ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಲೈನ್ ಹಾಕೋಣ. ಹಾಗೆ ಒಂದು ಬ್ಯಾಕ್ ಪಾರ್ಟ್ ತೊಗೊಳ್ಳೋಣ. ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಂತ ಒಂದು ಚಿಕ್ಕದಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಅರ್ಧ ಇಂಚು ಉಕ್ಸ್ ಪಟ್ಟಿ ಕಾಜು ಪಟ್ಟಿಗೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ವ, ಸೊ ಅದಕ್ಕಾಗಿ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಕೇಲಿಂದ ಒಂದು ಲೈನ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಹಾಕ್ಕೊಂಡು. ಈಗ ಇಲ್ಲಿ ಒಂದು ಶೇಪ್ ಕೊಡ್ತಾಯಿದ್ದೀನಿ, ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ ನಾನು ಫ್ರಂಟ್ ಕೂಡ.
ಸೊ ಈ ರೀತಿಯಾಗಿ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಅರ್ಧ ಇಂಚು ಇದು ಆರ್ಮೋಲ್, ಇದು 1 ಇಂಚ್ ತೊಗೊಂಡಿದ್ದು ನಾವು ಬ್ಯಾಕ್ ಪಾರ್ಟ್ ಆರ್ಮೋಲ್ಗೆ. ಸೊ ಇಲ್ಲಿ ಒಳಗೆ ಅಂದರೆ ಫ್ರಂಟ್ ನೆಕ್ಕಿಗೆ ಆರ್ಮೋಲ್ ನಾವು ಅರ್ಧ ಇಂಚ್ ಅಷ್ಟೇ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಒಳಗಡೆ. ಸೊ ನಾವೀಗ ಬಸ್ಟ್ ಲೆಂತ್ ತೊಗೊಳ್ಳೋಣ. ಅಂದರೆ ಟಕ್ಸ್ಗೆ 9.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಡಾಟ್ ಸೆಂಟರು 3.25 ತೊಗೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಾಗೆ ಇಲ್ಲಿಂದ ಲೆಂತು 3 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ. ಸೊ ಕ್ರಾಸಾಗಿ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಸ್ಟ್ರೇಟಾಗಿ. ಸೊ ಈ ರೀತಿ ಹಾಕ್ಕೊಂಡಿದ ಮೇಲೆ 3.25 ಇದೆ ಅಲ್ವಾ. ಸೊ 3.25 ನಾವು ಅದನ್ನು 4 ಭಾಗ ಮಾಡಿದರೆ ನಂದು 1.25 ಇಂಚ್ ಬರುತ್ತೆ. ಸೊ ನಾವು 1.25 ಇಂಚ್ಗೆ ಡಾಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಟಕ್ಸ್ ರೆಡಿ ಆಯಿತು. ಸೊ ನಾವು ಇದು 1 ಟಕ್ಸ್ ನಾವು ರೆಡಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ 3 ಟಕ್ಸ್ ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನಾವೊಂದು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಕ್ರಾಸಾಗಿ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಸೊ ನಾವು ಈ ರೀತಿಯಾಗಿ ಸ್ಟ್ರೇಟಾಗಿ ತೊಗೊಂಡ್ಮೇಲೆ ಇದು ಒಂದು ಸ್ವಲ್ಪ ಮೇಲೆ ಒಂದು ಅರ್ಧ ಇಂಚು ಕ್ರಾಸಾಗಿ ತೊಗೊಳ್ಳೋಣ. ಸೊ ಇಲ್ಲಿ ನೋಡಿ ನಾವು ವೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ಸೊ ಇಲ್ಲಿಂದ ಹಿಡಿದ್ರೆ ನನಗೆ 2.5 ಬರುತ್ತೆ. ಸೊ ನೋಡಿ ಇಲ್ಲಿಂದ ಇಲ್ಲಿ 2.5, ಇಲ್ಲಿಂದ 2.5 ಇಂಚಿನಿಂದ ಇಲ್ಲಿ 8 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ವೆಸ್ಟ್ ಮೆಜರ್ಮೆಂಟು. ಸೊ ಈ ರೀತಿಯಾಗಿ ಒಂದು ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿ 1.5 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗಿಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1.5 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹೀಗಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಗೆ ಒಂದು ಸ್ವಲ್ಪ ಕ್ರಾಸಿಗೆ ಅಂತ ನಾನು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರಲಿ ಅಂತ. ಸೊ ಈ ರೀತಿಯಾಗಿ ಶೇಪ್ ಬಂದಿದೆ. ಸೊ ಈಗ ಇನ್ನೊಂದು ಟಕ್ಸ್ ಮಾಡಬೇಕಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ ಮೇಲ್ಗಡೆಯಿಂದ ಅರ್ಧ ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಒಂದು ಸ್ಕೇಲ್ಗೆ ಲೈನ್ ಹಾಕೊಂಡ್ಬಿಡೋಣ ಈ ರೀತಿಯಾಗಿ ಸೆಂಟರು, ಓಕೆನಾ. ಸೆಂಟರ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ ಒಂದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಲೈನಾಗಿ. ಸೊ ನಾವಿಲ್ಲಿ ಜಸ್ಟ್ ಈಗ ಹಾರ್ಮೋನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ನಾವಿಲ್ಲಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಟಕ್ಸು ಈ ಕಡೆ ಟಕ್ಸಿಗೆ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ನಾವು 2.5 ಇಂಚು ಬಂದಿದೆ ಅಲ್ವಾ. ಸೊ ನಾನು ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಹಾರ್ಮೋಲ್ ಸೆಂಟ್ರಿಗೆ ನಾನು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಿಂಪ್ಲಿ ಈ ರೀತಿಯಾಗಿ 4 ಟಕ್ಸು ರೆಡಿ ಆಯಿತು. ಸೊ ಈ ರೀತಿಯಾಗಿ ಬಂತು. ಸೊ ಇದನ್ನು ನಾವೇನು ಮಾಡ್ಕೊಳ್ಳೋದು, ಇದನ್ನು ಸ್ವಲ್ಪ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಇದು ರೆಡಿ ಆಯಿತು ಫ್ರಂಟ್ ನೆಕ್ಕು. ಸೊ ಇದನ್ನು ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಮಾಡ್ಕೊಳ್ಳಿ ಕಟಿಂಗ್ನ. ಸೊ ಈ ರೀತಿಯಾಗಿ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ನಾನು ಶೋಲ್ಡರಲ್ಲಿ ಏನೇನೂ ಚೇಂಜಸ್ ಮಾಡಿಲ್ಲ. ಸೊ ಬ್ಯಾಕ್ ಪಾರ್ಟ್ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾನು ಶೋಲ್ಡರ್ ಹಾರ್ಮೋಲ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಫ್ರಂಟ್ ಹಾರ್ಮೋಲ್ಗೆ ಒಂದು ಸ್ವಲ್ಪ ಅರ್ಧ ಇಂಚು ಬಿಟ್ಟು ಶೇಪ್ ತೊಗೊಂಡಿದ್ವಿ, ಅಂದರೆ ಒಳಗಡೆ ತೊಗೊಂಡಿದ್ದೀವಿ. ಸೊ ಅಷ್ಟೇ ಚೇಂಜಸ್ ಮಾಡಿರೋದು. ಸೊ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಮ್ಮ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಸೊ ಈಗ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ಕ್ರಾಸ್ ಬೆಲ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ ನಾವು ನೋಡಿ ಮೊದಲು ನಾವು ಬ್ಯಾಕ್ ಪಾರ್ಟ್ನ ಇಟ್ಟು ಆಮೇಲೆ ಫ್ರಂಟ್ ಪಾರ್ಟ್ ಅದ್ರ ಮೇಲ್ಗಡೆಗೆ ಇಟ್ಟು ಈಗ ನಾವು ಕೆಳಗಡೆ ಕ್ರಾಸ್ ಬೆಲ್ಟು ಲೆಂತ್ ಎಷ್ಟು ಬರುತ್ತೆ ಅದು ನೋಡ್ಕೊಳ್ಳೋಣ. ಸೊ ಇಲ್ಲಿ ಚೇಂಜಸ್ ಏನಂದರೆ ಇಲ್ಲಿ ನೋಡಿ ನಾವು 1 ಟಕ್ಸ್ ಹಿಡಿತೀವಲ್ವ. ಸೊ ಅಲ್ಲಿ 1/4 ಇಂಚು ಹೋಗುತ್ತೆ, ಮೈನಸ್ ಆಗುತ್ತೆ, ಓಕೆನಾ. 1/4 ಇಂಚು ಹೋಗಿಬಿಡುತ್ತೆ. ಸೊ ನೋಡೋಣ ಇಲ್ಲಿದ್ದ ನಮಗೆ ಎಷ್ಟು ಬರುತ್ತೆ ಲೆಂತ್ ಅಂತ ನೋಡ್ಕೊಳ್ಳೋಣ. ಸೊ ನೋಡಿ 2/4 ಇಂಚ್ ಬರುತ್ತೆ. ಸೊ ನೀಟಾಗಿ ಇಟ್ಕೊಳ್ಳೋಣ.
ಸೊ ನಮ್ಮದು ಇಲ್ಲಿ 2.25 ಇಂಚ್ ಬರುತ್ತೆ. ಸೊ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೊಡೋಣ. ಸೊ ಈ 3.25 ಇಂಚ್ ಬರುತ್ತೆ. ಸೊ ನಾನು 3.5 ತೊಗೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಬರಲಿ ಅಂತ 3.5 ತೊಗೊಳ್ತಾ ಇದ್ದೀನಿ. ಸೊ ಈಗ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಕ್ರಾಸ್. ಸೊ ಇಲ್ಲಿ 3.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ 3.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಸ್ಕೇಲಿಂದ ಲೈನ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಹಾಕಿದ ಮೇಲೆ ನಮ್ಮದು ವೆಸ್ಟ್ ಇದೆ, ಅಂದರೆ ಸೊಂಟದ ಸುತ್ತಳತೆ ಇದೆ 8 ಇಂಚಿದೆ. ಸೊ 8 ಇಂಚು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆಯಿಂದ. ಸೊ ಇಲ್ಲಿಂದ ನಾನು 8 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ವೆಸ್ಟು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ 3 ಇಂಚು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ 3 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹಾಕಿದ ಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ. ಈಗ ನಾವು ಫ್ರಂಟ್ ಪಾರ್ಟ್ನ ತೊಗೊಳ್ಳೋಣ. ಸೊ ನಾವಿಲ್ಲಿ ಒಂದು ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ಈಗ ನಾನು ಕೈ ಹಿಡ್ದಿದ್ನಲ್ವ ಅಲ್ಲಿಗೆ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ಸೊ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ, 1 2 3. ಸೊ ನಾವು ಫಸ್ಟ್ ಡಾಟ್ ಇದೆ ಅಲ್ವಾ, ಸೊ ಅಲ್ಲಿವರೆಗೂ ಈ ರೀತಿಯಾಗಿ ಕ್ರಾಸಾಗಿ ಲೈನ್ ಹಾಕ್ಕೊಳ್ಳೋಣ. ಈ ಕ್ರಾಸ್ ಹಾಕಿರೋ ಲೈನ್ ಸ್ಕೇಲ್ ತೊಗೊಂಡು ನಾವು ಆ ಕಡೆ ಇರೋ ಸ್ಕೇಲ್ ಲೈನಿಗೆ ನಾವು ಈ ರೀತಿಯಾಗಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಸೊ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಸೊ ಈಗ ಕಟ್ ಮಾಡ್ಕೊಳ್ಳೋಣ ಇದನ್ನು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಕ್ರಾಸ್ ಬೆಲ್ಟು. ಇಷ್ಟೇ ಈಸಿಯಾಗಿ ಕೂಡ ಕಟ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಸೊ ನಾವೀಗ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಇವೆಲ್ಲ ಪಾರ್ಟು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಸೊ ಈಗ ನಾವು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿ ಫೋಲ್ಡೆಡ್ ಸೈಡ್ ಇದೆ ನೋಡಿ, ಈ ಕಡೆ ಸೈಡು ಫೋಲ್ಡೆಡ್ ಸೈಡ್ ಇದೆ, ಆ ಕಡೆ ಸೈಡು ಓಪನ್ ಸೈಡ್ ಇದೆ. ಸೊ ಈ ರೀತಿಯಾಗಿ ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ. ಸೊ ನಾನು ಈಗ ಇದು ವಿತೌಟ್ ಲೈನಿಂಗ್ ಅಲ್ವಾ, ಅಸ್ತರಲ್ಲಿ ಹಚ್ಚಿದ್ದೇನೆ ನಾವು ಹೊಲಿತಾ ಇರೋದ್ರಿಂದ. ಸೊ ನಾವು ಇದನ್ನು ಫಸ್ಟ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ತೊಗೊಳ್ಳೋಣ, ಅಂದರೆ ಪಟ್ಟೆಗೆ. ಓಕೆನಾ. ಸೊ ಸ್ಟಿಚಿಂಗ್ ಮಾಡುವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ನಾವು ವಿತೌಟ್ ಲೈನಿಂಗ್ ಇಲ್ಲದೆ ಯಾವುದೇ ಬ್ಲೌಸ್ ಕಟ್ ಮಾಡಲಿ ಸ್ಲೀವ್ಗೆ 1 ಇಂಚು ಮಾರ್ಜಿನ್ ಕೊಡಲೇಬೇಕಾಗುತ್ತೆ. ಸೊ ಈಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಾವು ಬ್ಲೌಸಿಂದು. ಸೊ ನೋಡ್ತಾ ಇದ್ದೀರಲ್ವ, ಸೊ ನಮ್ಮದು 5 ಇಂಚಿದೆ ಸ್ಲೀವ್ ಲೆಂತು. ಸೊ ನೀವು ಎಕ್ಸ್ಟ್ರಾ 1 ಇಂಚು 2 ಇಂಚು ಕೂಡ ಎಕ್ಸ್ಟ್ರಾ ಬೇಕಿದ್ರೆ ತೊಗೊಳ್ಬೋದು. ಸೊ ನಾನು ಇಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ 5.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ ಮೇಲೆ ಲೈನ್ ಕಡೆಯಿಂದ ಕೆಳಗಡೆ 3.5 ಇಂಚಿಗೆ ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೇಪ್ ಈ ರೀತಿಯಾಗಿ ಕ್ರಾಸಾಗಿ ಇಟ್ಕೊಂಡು ಹಾರ್ಮೋಲ್ ಎಂಟಕ್ಕೆ ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಈ ರೀತಿಯಾಗಿ ಕ್ರಾಸಾಗಿ ಒಂದು ಲೈನ್ ಕೂಡ ಹಾಕ್ಕೊಳ್ಬೋದು. ಸೊ ಸೆಂಟರ್ ನಾನು 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ಲೀವ್ ಶೇವಿಂಗ್, ಅಂದರೆ ಶೇಪ್ ಬರೋಕ್ಕೆ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಸ್ಲೀವ್ ಬಗ್ಗೆ ಇನ್ನೂ ಮಾಹಿತಿ ಬೇಕಂದರೆ ನಾನು ಬೇರೆ ವಿಡಿಯೋಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನೀಟಾಗಿ ಶೇಪ್ ಬರಬೇಕಂದ್ರೆ ಅದಕ್ಕೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ನಾವು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನಾವು ಟೇಪ್ಗಿಂತ ಆ ಬ್ಲೌಸ್ ಸ್ಲೀವ್ನ ಹಿಡ್ಕೊಂಡು ನೋಡಿಬಿಡೋಣ. ಸೊ ಈ ರೀತಿಯಾಗಿ ಬಂದಿದೆ. ಸೊ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವಿಲ್ಲಿ ಸ್ಟಿಚಿಂಗ್ಗೆ ಅಂತ ಮಾರ್ಜಿನ್ ಮಾಡಬೇಕಾಗತ್ತಲ್ವ, ಎಕ್ಸ್ಟ್ರಾ ಬಟ್ಟೆನ ನಾವು ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಬಟ್ಟೆ ಕಮ್ಮಿ ಬಿದ್ದರೆ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ಟಿಚಿಂಗಲ್ಲಿ. ಸೊ ನಾವು ಈ ರೀತಿಯಾಗಿ ಸ್ಲೀವ್ನ ಕಟ್ ಮಾಡಬೇಕು, ಬಟ್ ಶೇಪ್ ಬರುತ್ತೆ ಇದು. ಇನ್ನೊಂದು ಮೆಥಡಲ್ಲಿ ನಿಮಗೆ ಸ್ಲೀವ್ ಕಟ್ ಮಾಡೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ರೀತಿಯಾಗಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿದರೆ
ಇದು ಸ್ಲೀವ್ ಪಾರ್ಟ್ ಕಂಪ್ಲೀಟ್ ಆಯಿತು. ಸೊ ನೋಡಿ ಕ್ರಾಸ್ ಬೆಲ್ಟ್ ಆಗಿದೆ, ಹಾಗೆ ಫ್ರಂಟು ಹಾಗೆ ಬ್ಯಾಕ್ ಬಾಡಿ ಪಾರ್ಟು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.